ಮೈಸೂರಲ್ಲಿ ನನಗೊಬ್ರು ಗೈಡ್ ಸಿಕ್ಕಿದ್ದಾರೆ. ನೋಡಿ ಅವರು ಗೈಡ್. Oh my God! ಕಥಾ ಮಾಡಿಲ್ವಂತೆ ಅವ್ರು ಇವತ್ತು. You serious? Hi friends, welcome back to my channel. Let's go. ನಾನು ಇವತ್ತಿನ ಕತೆ ಏನು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಬೆಳಗ್ಗೆನೇ 6 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಮೈಸೂರಿಗೆ ಹೊರಟಿದ್ದೀನಿ. ಸಾರಿ ನನ್ನ ಫ್ರೆಂಡು 6 ಗಂಟೆಗೆ ರೆಡಿಯಾಗಿ ಬಸ್ ಸ್ಟಾಪಲ್ಲಿರು ಅಂದರೆ ನಾನು 6 ಗಂಟೆಗೆ ಎದ್ದಿದ್ದೀನಿ. ನಾನು 6 ಗಂಟೆಗೆ ಎದ್ಬಿಟ್ಟು ಬೇಗ 6:45ಗೆಲ್ಲ ರೆಡಿಯಾಗಿ ನನ್ನ ಗಾಡಿ ಎತ್ಕೊಂಡು ಸೀದಾ ರಾಜ್ಕುಮಾರ್ ಸಮಾಧಿ ಹತ್ರ ಹೋದೆ. ಏನಕ್ಕಂದರೆ ನನ್ನ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ಅವನ ಜೊತೆಲಿ ನಾನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊಳ್ಳೋಕ್ಕೆ ಹೊರಟೆ. ನೋಡಿ, ನಾನು ಇದೇ ಶಾಪ್ ಮುಂದೆ ಹಾಕಿದ್ದೆ ಗಾಡಿನ. ಅದು ಅಲ್ಲೇ ನನ್ನ ಫ್ರೆಂಡ್ ಇರೋದು. ನಮ್ಮ ಫ್ರೆಂಡ್ ಆಫೀಸ್ ಮೇಲ್ಗಡೆ ಅದೇ ಬಯಾರ್ಡ್ ವೆಕೇಷನ್ಸ್ ಅಂತ ಇದೆಯಲ್ಲ, ಅದೇ ಅವನ ಆಫೀಸು. ಅದಕ್ಕೆ ಅವ್ನು ಹಿಂಗಿದ್ರು ಇರ್ತಾನೆ ಅನ್ನೋ ಭರವಸೆ ಮೇಲೆ ಅಲ್ಲೇ ಹಾಕ್ಬಿಟ್ಟು ಗಾಡಿನ ಹೊರಟು. ನಮ್ಮ ಅಣ್ಣನ ಕಾಯ್ತಾ ನಾಯಿಗಳೆಲ್ಲ ಬಂತು ಹೊರತು ಅವ್ನು ಬರಲಿಲ್ಲ. ನೋಡಿ, ಕೊನೆಗೂ ಬಂದಮೇಲೆ ಫುಲ್ ಸ್ಪೀಡಾಗಿ ಹೋಗ್ತಾನೆ. ಆದರೆ ಸ್ಪೀಡ್ ಮೀಟರ್ ಮಾತ್ರ ತೋರಿಸ್ತಿಲ್ಲ. ಅವನ್ನ ಸ್ವಲ್ಪ ರೇಗಿಸಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಚ್ಚಿ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪಾಪ ನಮ್ಮಣ್ಣ ನನ್ನ ಹತ್ರ ಎಷ್ಟು ಹಿಂಸೆ ಪಡಿಸ್ಕೊಂತಾನೋ ಗೊತ್ತಿಲ್ಲ. ಅಂದರೂ ನನ್ನ ಬಿಟ್ಟಂತೂ ಹೋಗಲ್ಲ, ಅದು ಪ್ರಾಣಿ ಅದು. ಅವನದಿರಲಿ ಬಿಡಿ. ನಾನು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕಾಲೇಜ್ ಕಾಣಿಸ್ತು. ಅವನೇನು ಹೇಳ್ದ ನೋಡಿ. ಕಾಲೇಜ್ ನೋಡ ನೀನು ಬರೀ ಮಾನ ಮರ್ಯಾದೆ ಇಲ್ಲ. ಏಳ್ಕತ್ತೆ ವಯಸ್ಸಾಗಿದೆ, ಕಾಲೇಜ್ ಹುಡುಗಿರು ನೋಡ್ಬೇಕಾ ನೀನು? ಹಂಗೆ ಹೋಗ್ತಾ ಇದ್ವಿ. ಹೋಗೋಷ್ಟೊತ್ತಿಗೆ ನಿಜವಾಗ್ಲೂ ಲೇಟ್ ಆಗಿತ್ತು. ಬಟ್ ಅಲ್ಲಿ ಚಂದ್ರ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸಾರಿ, ಚಂದ್ರ ಅಲ್ಲ, ಅದು ಸೂರ್ಯ. ಹೋಗಿದ ತಕ್ಷಣ ಅಲ್ಲಿ ಬಸ್ ಇಟ್ಕೊಂಡೆ. ನನ್ನ ಫ್ರೆಂಡ್ ಅಂತೂ ನನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದು. ನಿಜವಾಗ್ಲೂ ಕೋಪ ಬಂದಿತ್ತು. ಹೇಳೂ ಇರಲಿಲ್ಲ, ಹಾಗೆ ಹೋದ್ಲು. ಪರವಾಗಿಲ್ಲ, ನ್ಯೂ ಇಯರ್ಗೆ ನಾನು ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ನಾನು ಯಾವತ್ತೂ ಕೂಡ ಒಬ್ಬಳೇ ಎಲ್ಲೂ ಹೋಗೇ ಇಲ್ಲ. ಸೊ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತೀನಿ, ಅದು ಕೂಡ ಒಬ್ಬಳೇ ಹೋಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದಾದ್ಮೇಲೆ ನೋಡಿದ್ರೆ ನಾನು ಆಲ್ರೆಡಿ ಮಂಡ್ಯದಲ್ಲಿದ್ದೆ. ವಾವ್, ಸೋ ಬ್ಯೂಟಿಫುಲ್ ಅಲ್ಲ. ಸೊ ಫಾಸ್ಟಾಗಿ ಬರ್ತಾಯಿದ್ರು. ಸೊ ಒಂದು 10 ಗಂಟೆಗೆಲ್ಲ ನಾನು ಆಲ್ರೆಡಿ ಮೈಸೂರಲ್ಲಿದ್ದೆ. ಮೇ ಬಿ 9:50 ಆಗಿರ್ಬೋದು. ನಾನು ಏನಪ್ಪ ಮಾಡೋದು, ಒಬ್ಬಳೇ ಬಂದಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕರೆದೆ. ಅವನು ಕೂಡ ಪಾಪ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ನನ್ನ ಕರ್ಕೊಂಡೋಗೋದಕ್ಕೆ. ಮೈಸೂರಿಗೆ ಎಂಟ್ರಿ ಆದ್ವಿ. ಹೋಗಿದ ತಕ್ಷಣವೇ ಸ್ಟಾರ್ಟಿಂಗಲ್ಲೇ ಅಂಬೇಡ್ಕರ್ ಅವ್ರು ಕಾಣಿಸಿದ್ರು. ಅವ್ರನ್ನ ನೆನೆಸ್ಕೊತ ಹಾಗೆ ಮುಂದಕ್ಕೆ ಹೋದ್ವಿ. ನನ್ನ ಬಸ್ ಸ್ಟಾಪಿಗೆ ಬಂದುಬಿಟ್ರು. ಸಬರ್ ಬಸ್ ಸ್ಟಾಪ್ ಇದು. ಸಬರ್ ಬಸ್ ಸ್ಟಾಪಲ್ಲಿ ಅಲ್ಲಿ ನೋಡಿದ್ರೆ ಫುಲ್ ಟಾಂಗ ಗಾಡಿಗಳೆಲ್ಲ ನಿಂತ್ಬಿಟ್ಟಿದ್ದು. ಮಸ್ತಾಗಿತ್ತು, ಹೋಗ್ಬೇಕು ಅನ್ನಿಸ್ತು. ಪರವಾಗಿಲ್ಲ, ನಾನು ಹೋದರೆ ಆಮೇಲೆ ಏನಕ್ಕೆ ಬೇಕು ಅಂತ ಹೇಳಿಬಿಟ್ಟು ಹಾಗೆ ಕಾಯ್ಕೊಂಡು ಕುಂತಿದ್ದೆ. ನನ್ನ ಫ್ರೆಂಡಿಗೆ ಬಂದ ನೋಡಿ. ಅವನು ಬಂದಿದ್ದ ತಕ್ಷಣ ಹಾಗೆ ಗಾಡಿ ಎತ್ಕೊಂಡು ನಾನೇ ಓಡಿಸ್ತೀನಿ ಅಂತ ನಾನು ಇಲ್ದಲೇ ಇರೋದೆಲ್ಲ ಹೇಳ್ಕೊಂತ ಹೊರಟೆ. ಓಡಿಸ್ತಾದ್ರೆ ಟ್ರೈ ಬರ್ತೈತೆ ನನಗೆ. ಅಲ್ಲಿ ಈ ತರ ಎಲ್ಲ ನುಗ್ಗಿಸ್ಬೇಡ. ನಂಗೆ ಗೊತ್ತು ನೀವು ಬೆಂಗಳೂರಲ್ಲಿ ನುಗ್ಗಿಸ್ತೀಯ ಅಂತ. ಮೈಸೂರನ್ನ ಫ್ರೀ ಆಗಿದೆ, ಆರಾಮಾಗಿ ಹೋಗ್ಬೋದು. ಲೆವೆಲ್ಗೆ ನೀನು ಗಾಡಿ ಓಡಿಸ್ತಿ ಅಂತ ಗೊತ್ತಿರ್ಲಿಲ್ಲ. ಹಿಂದೆ ಕೂತ್ಕೊಳ್ಳೋರು ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು, ಫಿಟ್ಟಿಂಗ್ ಮಾಡ್ಕೊಂಡಿರ್ಬೇಕು. ರೈಟ್ ಸೈಡ್ ಕುಕ್ಕರಳ್ಳಿ ಕೆರೆ ಯಾವ ಇವೆಲ್ಲ ಕುಕ್ಕರ್ ಅಲ್ಲ, ಅದು ಕುಕ್ಕರಳ್ಳಿ. ಕೊಕ್ಕರೆಗಳು ಜಾಸ್ತಿ ಇಲ್ಲಿ.
ಅಂಡ್ ಮೊಸಳೆನೂ ಇದೆ. ನೀರಿದೆ, ಮಧ್ಯದಲ್ಲಿ ನೀರಿದೆ. ಕೆರೆ ನೀರಿರುತ್ತೆ ಒಂದು ನಿಜ. ಫುಲ್ ಸೈಕಲ್ ರೈಟ್ ಸೈಡ್ ನೀವು ಟಬಾಕೋ ಯೂನಿವರ್ಸಿಟಿ. इतने तेजस्वी लोग हैं हमारे पास. ರೈಟ್ ಅಂದ್ರೆ ಹೆಂಗ್ ಗೊತ್ತಾಗಲ್ಲ, ಇಂಡಿಕೇಟ್ ಮಾಡ್ಬೇಕು. ರೈಟ್ಗೆ ಇದ್ರೆ ನಿಮ್ಗೆ ತೋರಿಸ್ಬೇಕು ನಾವೇ. ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಹಾಗೆ ಕ್ಯಾಂಪಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ 2 ರೌಂಡ್ ಹಾಕ್ಕೊಂಡ್ವಿ ನಾವು. ಟಿಫನ್ ಮಾಡಿರಲಿಲ್ಲ ನಾನು, ಅದಕ್ಕೆ ಅವನಿಗೆ ಮನೆಯಿಂದನೇ ತೊಗೊಂಬ ಅಂತ ಹೇಳಿದ್ದೆ. ಸೊ ತೊಗೊಂಬಂದಿದ್ದ. ಟೈಮು 10:15 ಆಗಿತ್ತು. ಅಲ್ಲೆಲ್ಲರೂ ಲೆಕ್ಚರರ್ಸ್ ಬರೋದಕ್ಕೆ 10:30 ಆಗುತ್ತೆ ಅಂದರು. ಸೊ ಅಲ್ಲಿವರೆಗೂ ಕ್ಯಾಂಪಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಪಸ್ನ ಸುತ್ತ ಹಾಕ್ಕೊಳ್ತಾ ಕುಂತಿದ್ವಿ. ಅಣ್ಣನ ಡೈಲಾಗ್ಗಳು ಕೇಳಿಸ್ಕೊಳ್ಳಿ. ಕಾಲೇಜ್ ಅಲ್ಲ, ಕ್ಲಾಸ್ ಅಲ್ಲ, ಮಾಸ್. ಫುಲ್ ಮ್ಯಾಚಿಂಗ್ ಹಾಕೊಂಡ್ Hey, y'all, come look at this. ಅವ್ನು ಬ್ಲ್ಯಾಕ್ ಆ್ಯಂಡ್ ವೈಟು, ನಾನು ವೈಟ್ ಆ್ಯಂಡ್ ಬ್ಲ್ಯಾಕು. ನನ್ನ ಬ್ಯಾಗ್ನು ಕೂಡ ಅವನೇ ಹಾಕೊಂಡು ಹೋಗ್ತಿದ್ದ. ಏನಕ್ಕೆ ಅಂತ ಕೇಳಿದಕ್ಕೆ ಅವ್ನ ಡೈಲಾಗ್ಗಳು ಏನೇನು ಹೇಳ್ದ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಾ, ಫುಲ್ ಹ್ಯಾಪಿ ನಾನು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಮನೆಯಿಂದ ಎಲ್ಲ ನನಗೆ ಊಟ ತಗೊಂಡ್ಬಂದಿದ್ದಾರೆ. ಹೂವಾ 3 ಬಾಕ್ಸ್. ಆಹಾ ಎಂತ ಅತಿಥಿ ಸಂಸ್ಕಾರ. ಆಹಾ ಎಂತ ಅತಿಥಿ ಸಂಸ್ಕಾರ. ಆಹಾ ಎಂತ ಅತಿಥಿ ಅಲ್ಲ ಎರಡಾ? ಟಿಫನ್ಗೆ ಅವನು ಚಪಾತಿ ಮತ್ತು ಚಿಕನ್ ತಂದುಬಿಟ್ಟಿದ್ದ. ನಾನು ನೋಡ್ರೆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬರೀ ಚಪಾತಿ ತಿಂದು ಚಿಕನ್ನ ಹಾಗೆ ಬಿಟ್ಟೆ. ಅಲ್ಲಿಂದ ಕ್ಯಾಂಪಸ್ ಒಳಗೆ ಹೋದ್ವಿ. ಅಲ್ಲಿ ನೋಡ್ರಿ ಇನ್ನೂ ಯಾರೂ ಬಂದಿರಲಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಲೆಟರ್ದು ಸಬ್ಮಿಷನ್ ಮಾಡಬೇಕಿತ್ತು. ಅದನ್ನ ಮಾಡಿ ಆಮೇಲಿಂದ ಮತ್ತೆ ಇನ್ನೊಂದು ರಿಕ್ವೆಸ್ಟೇಷನ್ ಲೆಟರ್ ಬರೋಕ್ಕೆ ಹೇಳಿದ್ರು. ಅದನ್ನ ಬರೆದ್ವಿ. ಅದನ್ನು ಬರ್ದು ಸಬ್ಮಿಟ್ ಮಾಡಬೇಕು. ಆವಾಗ ನನ್ನ ಫ್ರೆಂಡ್ ಒಂದು ಡೈಲಾಗ್ ಹೊಡ್ದ. ಮತ್ತೆ ಮೈಸೂರಿಗೆ ಬಂದಿದ್ದು ನನಗೋಸ್ಕರ ಅನ್ಕೊಂಡೆ, ಇಲ್ಲ ಲೆಟ್ರಿಗೋಸ್ಕರ. ಎಷ್ಟು ಕೇಳೋಣ ಅವ್ನ ಡೈಲಾಗ್ಗಳನ್ನ. ಮಸ್ತಾಗಿ ಡೈಲಾಗ್ಗಳು ಹೊಡಿತಾನೇ ಇದ್ದ. ಹಾಗೆ ಲೆಟರ್ನ ಇಸ್ಕೊಂಡ್ವಿ. ಲೆಟರ್ ಕೊಟ್ಬಿಟ್ಟು ನಾವು ನೋಡಿ ಹೊರಡೋಣ ಅಂತ ಅಷ್ಟೇ ನನ್ನ ಫ್ರೆಂಡ್ ಬಂದಳು. ಅವಳಿಗೂ ಎಲ್ಲಿ ಹೋಗಬೇಕು ಅಂತೆಲ್ಲ ಗೈಡ್ ಮಾಡೋ ಅಷ್ಟೊತ್ತಿಗೆ ಒಂದು ಪಾಪ ಬಂದಿತ್ತು. ಅಲ್ಲಿ ಮದುವೆ ಆಗಿಲ್ಲ, ಆಗಲೇ ಮಗು ಇಟ್ಕೊಂಡಿದ್ದಾರೆ. ಸೋ ಕ್ಯೂಟ್ ಗೊತ್ತಾ, ತುಂಬಾ ಚೆನ್ನಾಗಿದ್ದ. ಸಂತೂರ್ ಮಮ್ಮಿ ಸೀರಿಯಸ್ ಆಗ್ಬಿಟ್ಟಿದೆ. ಪಾಪ ಅವನೀಗ ತಾನೇ ಮೊದಲಿಗೆ ಎದ್ದಿದ್ದ. ನಾನು ನೋಡ್ರೆ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ದೆ ಅವನಿಗೆ. ಹಾಗೆ ಸ್ವಲ್ಪ ಪಾಪನ ಆಟ ಆಡಿಸ್ಕೊಂಡು ಅಂದಲ್ಲಣ್ಣ ಪಾಪು ಕಾಟ್ಲೆ ಕೊಟ್ಟು ಅವನು ಕೂಡ ರೋಸ್ ಹತ್ತೋಗ್ಬಿಟ್ಟ. ಯೂನಿವರ್ಸಿಟಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದ ನನ್ನಲ್ಲಿ ಮಗು ಜೊತೆಗೆ. ಏನಕ್ಕೆ ಇವಳು ಇಷ್ಟೊಂದೆಲ್ಲ ಕಾಟ ಕೊಡ್ತಾವಳೆ ಅಂತ. ಅವ್ನು ಪಪ್ಪಿ ಕೊಡ್ತಿಲ್ಲ ಅಂತ ಏನೇನೆಲ್ಲ ಮಾಡ್ದೆ ನೋಡಿ ನಾನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಪಾಪ ನನಗೆ ಬೇಕಾಗಿದ್ದ ಅಪ್ರೂವಲ್ ಲೆಟರ್ ಕೊನೆಗೂ ಸಿಕ್ತು. ಅಲ್ಲಿಂದ ನಾವು ಡೈರೆಕ್ಟಾಗಿ ಚಾಮುಂಡಿ ಬೆಟ್ಟಕ್ಕೆ ಝೀ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ತುಂಬಾ ಜನ. ನ್ಯೂ ಇಯರ್ ಕಾರಣದಿಂದ ಫುಲ್ ರಶು. ಒಳಗೆ ಹೋಗಿ ಅಟ್ಲೀಸ್ಟ್ 200 ರೂಪೀಸ್ ಚಾರ್ಜ್ ಕೊಟ್ಬಿಟ್ಟು ತೊಗೊಂಡು ಹೋಗೋಣ ಒಳಗಡೆ ಅಂದ್ರೂ ಹಾಗಿಲ್ಲ. ಆ ಗ್ಯಾಪಲ್ಲಿ ನನ್ನ ಫ್ರೆಂಡು ನನಗೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ತಂದುಬಿಟ್ಟಿದ್ದ. ನೋಡಿ ಚಾಕ್ಲೇಟ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಅಂತ. ನಾವು ಟ್ರೈ ಮಾಡಿದ್ರು ಕೂಡ ಒಳಗಡೆ ಅಂತೂ ಹೋಗೋಕ್ಕಾಗಿಲ್ಲ. ಯಾಕಂದರೆ ತುಂಬಾ ರಶ್ ಇತ್ತು. ಟಿಕೆಟ್ ತೊಗೊಳ್ಳೋ ಜಾಗದಲ್ಲೂ ಕೂಡ ತುಂಬಾ ಕ್ಯೂ ಇತ್ತು. ಅದಕ್ಕೋಸ್ಕರ ನಾವು ಓಕೆ ಫೈನ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲಿದ್ದಿದ್ದು ಈಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ಅಯ್ಯೋ ಅನಿಸ್ತಿದ್ದಾನೆ ನನ್ನ ಇವನೇ. ನನ್ನ ಫ್ರೆಂಡಿಗೆ ಕಾದಿ ಸಾಕಾಗ್ಬಿಟ್ಟು ನಾವೇ ಅಥವಾ ಒಳಗೆ ಬಂದ್ಬಿಟ್ವಿ. ಒಳಗಡೆ ಹೊರಟ್ವಿ. ಒಳಗಡೆ ಜಾಸ್ತಿ ವಿಡಿಯೋ ಮಾಡೋ ಹಾಗಿಲ್ಲ. ಇಟ್ ಈಸ್ ಮೆನ್ಷನ್ಡ್ ಆ್ಯಸ್ ಫೋನ್ಸ್ ಆರ್ ನಾಟ್ ಅಲೌಡ್ ಅಂತ ಇತ್ತು. ಅಲೌಡ್ ಇನ್ ದ ಸೆನ್ಸ್ ಪ್ರೊಹಿಬಿಟೆಡ್ ಆಗಿತ್ತು ವಿಡಿಯೋಸ್ ಆ್ಯಂಡ್ ಫೋಟೋಗ್ರಫಿ.
ಸೊ ನನ್ನ ಫೋನ್ನ ಸ್ಟೆಪ್ಸ್ ಹತ್ತಿ ಕಂಬದ ಹತ್ರನೇ ನಿಲ್ಲಿಸಿದೆ. ಮುಂದೆ ಒಳಗೋಗಿ ದರ್ಶನ ಮುಗಿಸ್ಕೊಂಡು ಹಾಗೆ ಟೆಂಪಲ್ನ ಸುತ್ತಾಕ್ಕೊಂಡು ಒಂದೆರಡು ಫೋಟೋಸ್ ಅಲ್ಲಿ ಕುತ್ಕೊಂಡು ತೊಗೊಂಡೆ. ತುಂಬಾ ಚೆನ್ನಾಗಿ ಬಂತು. ಹೊರಗಡೆ ಬಂದರೆ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಟೆಂಪಲ್ದು ಗೋಪುರನ ಎಷ್ಟು ಚೆನ್ನಾಗಿ ಸುತ್ತಾಗ್ತಿತ್ತು ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಯಾಕಂದರೆ ಆವಾಗಲೇ ತಿಂದಿದ್ದು ಸ್ವಲ್ಪನೇ ಇತ್ತು, ಹಂಗಾಗಿ ಎಳ್ನೀರು ಕುಡ್ಕೊಂಡು ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಇವತ್ತು ಫುಲ್ ಪ್ರಸಾದ ಆಯಿತು. ಸೊ ಒಳಗೆ ಹೋದ್ವಿ. ಹೋಗ್ಬೇಕಾದ್ರೆ ನಾನು ಫುಲ್ ಹಾರ್ಕೊಂಡೆಲ್ಲ ಹೋಗ್ತಿದ್ದೆ. ಮೈಸೂರಿಗೆ ಒಂದು ಹೊಸ ಕೋತಿ ಬಂದಿದೆ. ನಿಧಾನ. ನಾನು ಒಂದೇ ಪ್ಲೇಟಿಗೆ 2 ಸತಿ ಹಾಕಿಸ್ಕೊಂಡು ತಿಂತಿದ್ದೆ. ಅದನ್ನು ನೋಡ್ಬಿಟ್ಟು ನನ್ನ ಫ್ರೆಂಡು 2 ಪ್ಲೇಟ್ ಬೇಕಂತೆ ಅಂತ ಅಂದ್ಬಿಡದ. 2 ಪ್ಲೇಟ್ ಬೇಕಂತೆ. ಪ್ರಸಾದ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮೈಸೂರು ಸಾಲನ್ನ ಮುಂದೆ ನಾನು ಚಿಕ್ಕವಳಿರ್ಬೇಕಾದ್ರೆ ಪ್ರಸಾದ ತಿಂದಿದ್ದು ನನಗೆ ಇನ್ನೂ ನೆನಪಿತ್ತು. ಅದನ್ನು ನಾನು ಹೇಳ್ತಿದ್ದೆ. ಇಲ್ಲೇ ಕುತ್ಕೊಂಡು ತಿಂದಿದ್ದೆ, ನನಗೆ ನೆನಪಿದೆ. ನಾನಿದ್ನ ಬೆಂಗಳೂರಲ್ಲಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನಿದ್ನ ಬೆಂಗಳೂರಲ್ಲಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಟೆಂಪಲಿಂದ ಎಲ್ಲೋದ್ವಿ, ಏನು ಮಾಡಿದ್ವಿ ಅನ್ನೋದೆಲ್ಲ ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.